ರಾಮನಾಮ ಸ್ಮರಣೆಗೆ ಇಷ್ಟು ಶಕ್ತಿ ಉಂಟು ಅಂತ ಹೇಳಿದರೆ ಇನ್ನು ರಾಮನ ಜಾಗಕ್ಕೆ ಎಷ್ಟು ಶಕ್ತಿ ಇರ್ಬೋದು? ಒಬ್ಬ ಬಾಬರನಂತಹ ಒಬ್ಬ ವ್ಯಕ್ತಿ ಬಂದು ಈ ರಾಮನ ಭೂಮಿ ನನ್ನದು ಅಂತ ಬಂದು ಕುಳಿತುಕೊಂಡ. ಇದಕ್ಕೆ ಉತ್ತರವನ್ನ ಶ್ರೀ ವಾದಿರಾಜ ಗುರು ಸಾರ್ವಭೌಮರು 600 ವರ್ಷಗಳ ಹಿಂದೆಯೇ ಹೇಳಿದ್ದಾರೆ. ಅಯೋಧ್ಯ ರಾಮನಗರಿ ಭಾತಿ ಸಾಧ್ವಿ ವಧೂರಿವ. ಈ ಅಯೋಧ್ಯೆ ಎನ್ನುವಂಥದ್ದು ಪತಿವ್ರತಾ ಸ್ತ್ರೀಯಂತೆ ಶೋಭಿಸ್ತಾ ಇದೆ. ಪತಿವ್ರತಾ ಸ್ತ್ರೀ ಹೇಗಿರ್ತಾಳೆ? ತನ್ನ ಪತಿಯನ್ನು ಬಿಟ್ಟು ಇನ್ಯಾವ ಪುರುಷನನ್ನು ಕೂಡ ಕಣ್ಣೆತ್ತಿಯೂ ನೋಡುವುದಿಲ್ಲ. ಅದರಂತೆ ಈ ಅಯೋಧ್ಯ ನಗರಿ ಇದೆ. ರಾಮನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಒಡೆಯನನ್ನಾಗಿ ಸ್ವೀಕರಿಸದೇ ಇರುವಂತಹ ಅದು ರಾಜ್ಯ ಅಂದರೆ ಅಯೋಧ್ಯ ನಗರ. ಪ್ರಾಮಾಣಿಕವಾದ ಒಂದು ಹೋರಾಟದ ಫಲದಿಂದ ಮತ್ತೆ ಅಯೋಧ್ಯೆಯಲ್ಲಿ ರಾಮನ ಆಧಿಪತ್ಯ ಮತ್ತೆ ಬಂದಿದೆ. ರಾಮನನ್ನು ಹೊರತುಪಡಿಸಿ ಇನ್ಯಾರನ್ನೂ ನಾನು ಪತಿಯನ್ನಾಗಿ ಸ್ವೀಕಾರ ಮಾಡುವುದಿಲ್ಲ ಹೇಳುವಂತಹ ಒಂದು ದೊಡ್ಡ ಪಾತಿವ್ರತ್ಯ ಅದು ಅಯೋಧ್ಯೆಯಲ್ಲಿ ಉಂಟು. ಇದು ರಾಮನಾಮದ ಮಹತ್ವ, ರಾಮಸ್ಥಾನದ ಮಹತ್ವ ಅಂತ ವಾದಿರಾಜರ ಮಾತಲ್ಲಿ ನಾವು ಕಾಣಬಹುದು.